ಗಂಭೀರ ದುಷ್ಪರಿಣಾಮಗಳಾಗಿ ಅನೇಕ ಕಾಯಿಲೆಗಳಿಗೆ ಬಲಿಯಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಇದಕ್ಕೆ ಕಾರಣ ಪಾಶ್ಚಿಮಾತ್ಯರ ಆಹಾರ ಪದ್ಧತಿಗಳ ಅನುಕರಣೆಯೇ ಆಗಿದೆ. ನಮ್ಮ ಪ್ರಾಚೀನ ಮತ್ತು ಗ್ರಾಮೀಣ ಜನರ ಆಹಾರ ಪದ್ಧತಿಗಳು ಎಂದೆಂದಿಗೂ ಸ್ವಾದಿಷ್ಟ, ಆರೋಗ್ಯಕರ ಎಂಬುದು ಸೂರ್ಯ ಚಂದ್ರರಷ್ಟೇ ಸತ್ಯ. ಆಧುನಿಕತೆಯ ವೈವಿಧ್ಯತೆಗೆ ಬದಲಾದ ನಾವು ನಮ್ಮ ಪುರಾತನ ಆರೋಗ್ಯಪೂರ್ಣ ಆಹಾರ ಪದ್ಧತಿಯನ್ನು ಮರೆಯುತ್ತಿರುವುದು ದುರಾದೃಷ್ಟಕರ. ಅವನತಿಯ ಅಂಚಿನಲ್ಲಿರುವ ನಮ್ಮ ಕರ್ನಾಟಕದ ಸ್ವಾದಿಷ್ಟ ಮತ್ತು ಆರೋಗ್ಯಪೂರ್ಣ ಪೌಷ್ಟಿಕ ಆಹಾರಗಳು ಮತ್ತು ತಿಂಡಿ ತಿನಿಸುಗಳನ್ನು ಮುಂದಿನ ಯುವ ಪೀಳಿಗೆಗೆ ತಲುಪಿಸುವುದೇ ನಮ್ಮ ಉದ್ದೇಶ. ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ. ಸಜ್ಜ ರೊಟ್ಟಿ ಉಚ್ಚಲ ಚಟ್ನಿ ಖಾನಾವಳಿ, ಜೋಳದ ರೊಟ್ಟಿ ಬಂಡಿ ಪಲ್ಯ ಖಾನಾವಳಿ, ಖಾರ ಚಟ್ನಿ ಶೇಂಗಾ ಹಿಂಡಿ ಖಾನಾವಳಿ, ಶೇಂಗಾ ಒಳಗೆ ಹಸುವಿನ ತುಪ್ಪ ಖಾನಾವಳಿ, ಮೊಳಕೆ ಕಾಳು ಗಟ್ಟಿ ಮೊಸರು ಖಾನಾವಳಿ, ಆರೋಗ್ಯ ಆಯುಷ್ಯ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಸ್ವಾದಿಷ್ಟ ಆಹಾರ ಖಾನಾವಳಿ 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 ಖಾನಾವಳಿ. ಅಡುಗೆ ಕೋಣೆಯ ನಿಯಮ ನಿಬಂಧನೆಗಳು. ಪ್ರಸಾದ ತಯಾರಿಸುವ ಶರಣೆಯರು ಬೆಳಿಗ್ಗೆ ಬೇಗ ಎದ್ದು ಶುಚಿರ್ಭೂತರಾಗಿ ಹಣೆಗೆ ವಿಭೂತಿ ಧರಿಸಿಕೊಂಡು ಲಿಂಗ ಪೂಜೆ ಮುಗಿಸಿ ಪ್ರಸಾದ ಕೋಣೆಯನ್ನು ಪ್ರವೇಶಿಸಬೇಕು. ಶರಣೆಯರು ಪ್ರಸಾದ ತಯಾರಿಸುವ ಮುನ್ನ ಬಸವಾದಿ ಶರಣರನ್ನು ದೇಹಾರೋಗ್ಯ ದೀರ್ಘಾಯಸ್ಸು ನೀಡುವಂತೆ ಪ್ರಾರ್ಥಿಸುತ್ತಾ ಪ್ರಸಾದ ತಯಾರಿಕೆಯಲ್ಲಿ ತೊಡಗಬೇಕು. ಪ್ರತಿದಿನ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಕತ್ತರಿಸುವ ಮುಂಚೆ ತೊಳೆದು ಬಳಸಬೇಕು ಹಾಗೂ ದಿನನಿತ್ಯ ಅಡುಗೆಯಲ್ಲಿ ನಾರಿನಾಂಶ ಹೆಚ್ಚಾಗಿರುವ ಪೌಷ್ಟಿಕ ಸಿರಿಧಾನ್ಯಗಳನ್ನು ಬಳಸಬೇಕು. ದಿನನಿತ್ಯದ ಆಹಾರದಲ್ಲಿ ಪಾಲಿಶ್ ಮಾಡದೇ ಇರುವ ಅಕ್ಕಿ ಮತ್ತು ಕಾಯಿ ಪಲ್ಯಗಳು ಹಾಗೂ ಚಟ್ನಿ ಪುಡಿಗಳನ್ನು ಬಳಸಬೇಕು. ಪ್ರಸಾದ ತಯಾರಿಸಿದ ನಂತರ ಪಾತ್ರೆಯನ್ನು ಮುಚ್ಚಿ ಪಾತ್ರೆಗೆ ವಿಭೂತಿ ಧಾರಣೆ ಮಾಡಿ ಈ ದಿನದ ಪ್ರಸಾದವನ್ನು ನೀಡಿದ ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಊಟವನ್ನು ಪ್ರಸಾದವೆಂದು ಕರೆಯಬೇಕು. ಪ್ರಸಾದ ಸ್ವೀಕರಿಸುವ ಮುನ್ನ ಹಣೆಗೆ ವಿಭೂತಿ ಧರಿಸಿ ಗುರು, ಲಿಂಗ, ಜಂಗಮಕ್ಕೆ ಅರ್ಪಿಸಿ ಸೇವಿಸಬೇಕು. ಒಂದು ಅಗಳು ಅನ್ನವನ್ನು ವ್ಯರ್ಥ ಮಾಡದೆ ಅಗತ್ಯಕ್ಕೆ ತಕ್ಕಷ್ಟೇ ಆಹಾರವನ್ನು ನೀಡಿಸಿಕೊಂಡು ಸೇವಿಸಬೇಕು. ಕೊನೆಯಲ್ಲಿ ಪ್ರಸಾದ ಮಾಡಿದ ತಟ್ಟೆಯಲ್ಲಿ ಕೈ ತೊಳೆದು ಆ ನೀರನ್ನು ಸಹ ಪ್ರಸಾದ ರೂಪದಲ್ಲಿ ಸೇವಿಸಬೇಕು ಹಾಗೂ ಹೆಚ್ಚಾಗಿ ಪ್ರಸಾದ ತಯಾರಿಸಿ ತಂಗಳು ಮಾಡಿಕೊಂಡು ಸೇವನೆ ಮಾಡಬಾರದು. ಆಹಾರವು ಪ್ರೋಟೀನ್ ಯುಕ್ತ, ರುಚಿಯುಕ್ತ, ಸಮತೋಲನವಾಗಿರಬೇಕು. ಯಾಕೆಂದರೆ ಆಹಾರವು ಪ್ರಾಣವಾಗಿ, ರಕ್ತವಾಗಿ, ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ಸತ್ಯಶ್ರೀ. ಖಾನಾವಳಿ ಅಂದ್ರೇನೆ ಒಂದು ವಿಶೇಷ. ಉತ್ತರ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ. ಊಟ ಅಂದರೆ ಹೀಗೆ ಇರಬೇಕು, ಅದರಲ್ಲಿ ಯಾವ್ಯಾವ ತರಕಾರಿ, ಕಾಯಿ ಪಲ್ಯಗಳು ತುಂಬಿಕೊಂಡಿರಬೇಕು ಅನ್ನೋದು ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ. ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಗಾದೆ ಇದೆ. ಆ ಮಾತು 100ಕ್ಕೆ 100ರಷ್ಟು ಸತ್ಯ. ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ. ಆರೋಗ್ಯಕರ ಊಟ ನಮ್ಮೆಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಉತ್ತರ ಕರ್ನಾಟಕ ಮಂದಿಯ ಧ್ಯೇಯ. ಅವರ ಊಟ, ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನು ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ.
ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮದಲ್ಲಿ ಶಕುಂತಲಾ ಎಳಮಾಲಿಯವರು ರಾಣಿಬೆನ್ನೂರಿಂದ ಬಂದಿದ್ದಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸೋಣ. ಶರಣು ಶರಣಾರ್ಥಿ. ನಿಮಗೂ ಶರಣು ಶರಣಾರ್ಥಿ. ನಮ್ಮ ಈ ಖಾನಾವಳಿ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ ಇವತ್ತು? ಇವತ್ತು ಸಾಸಿವೆ ಬುತ್ತಿ ಅಂತ ಮಾಡ್ತಾ ಇದ್ದೀವಿ. ಸಾಸಿವೆ ಬುತ್ತಿ. ಸಾಸಿವೆ ಬುತ್ತಿ ಅಂತ ಚಿತ್ರಾನ್ನ ಅದೆಲ್ಲ ಇರ್ತದಲ್ಲ, ಅದಾದ್ರೆ ಸ್ವಲ್ಪ ತಡೆಯೋದಿಲ್ಲ, ಅದು ಅಂದ್ರೆ ಹಾಳಾಗುತ್ತೆ ಜಲ್ದಿ. ಇದಾದ್ರೆ 2 ದಿನ ಎಲ್ಲ ಬೇರೆ ಊರಿಗೆಲ್ಲ ಹೋಗ್ಬೇಕಾದ್ರೆ ಮಾಡ್ಕೊಂಡು ಹೋಗುವಂತ ಪದಾರ್ಥ ಇದು. ಓಕೆ, ಈಗ ಸಾಸಿವೆ ಅನ್ನ ಅಂತ ನಾವು ಹೇಳ್ಬೋದು. ಸಾಸಿವೆ ಅನ್ನ, ಈ ಬಿಳೆ ಬುತ್ತಿ ಅಂತ ಅಂತವೆಲ್ಲ ಹೆಂಗಂತವಲ್ಲ, ಇದು ಸಾಸಿವೆ ಬುತ್ತಿ ಅಂತ. ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ? ಮೊದಲಿಗೆ ಸಾಸಿವೆ ಬೇಕು, ಅದನ್ನ ಪೌಡರ್ ಮಾಡಿ ಇಟ್ಕೊಂಡಿರ್ಬೇಕು. ಬೆಳ್ಳುಳ್ಳಿ, ಕರಿಬೇವು, ಸ್ವಲ್ಪ ಬೆಲ್ಲ ಬೇಕು. ಹುಣಸೆ ಹಣ್ಣನ್ನ ನೆನೆ ಇಟ್ಟು ಕುಚ್ಚಿ ಇಟ್ಕೊಂಡಿರ್ಬೇಕು. ಕುಚ್ಚೋದಂದ್ರೆ ಕುದಿಸೋದು, ಕುದಿಸ್ಕೊಂಡು ಸ್ವಲ್ಪ ಕುದಿಸಿ. ಆಲ್ರೆಡಿ ತಂದಿದ್ದೀನಿ. ಗುರಳ್ ಪುಡಿ ಮೇನ್ ಇವೆರಡು, ಗುರಳ್ ಪುಡಿ, ಆಮೇಲೆ ಸಾಸಿವೆ ಪುಡಿ, ಸ್ವಲ್ಪ ಅರಿಶಿಣ ಪುಡಿ, ಖಾರ. ಇದೇನ್ ಪುಡಿ ಅಂತ ಹೇಳಿದ್ರಿ ಇದು? ಇದು ಗುರಳ್ ಪುಡಿ ಅಂತ. ನೀವು ಹುಚ್ಚಳ್ಳು ಅಂತ ಏನೋ ಅಂತೀರಿ ಸೈಡ್, ಆ ತರ. ಅದನ್ನ ನೀವು ಹುರ್ಕೊಂಡಿದ್ದೀರಾ ಅಥವಾ ಹಸಿ ಪುಡಿ ಮಾಡ್ಕೊಂಡಿದ್ದೀರಾ? ಹುರಿದು ಪುಡಿ ಮಾಡಿದ್ದು. ಹಸಿ ಮಾಡಿದ್ರೆ ಬರಲ್ಲ, ಅದು ಸರಿ ಆಗೋದಿಲ್ಲ, ಟೇಸ್ಟ್ ಇರಲ್ಲ. ಹುಣಸೆ ಹಣ್ಣನ್ನ ನೀವು ಆಲ್ರೆಡಿ ಅದನ್ನ ನೆಂದು ಕುದಿಸ್ಕೊಂಡಿದ್ದೀರಾ ಒಲೆ ಮೇಲೆ? ಸರಿ. ಎಲ್ಲ ಅದ್ರೊಳಗಿರೋಂಥ ಹೊಲಸೆಲ್ಲ ತೆಗೆದು ಅದನ್ನ ಕಿವುಚಿ ಕುದಿಸ್ಕೋಬೇಕು. ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಕೊಂಡಿರ್ತೀವಿ. ಆಮೇಲೆ ಅನ್ನ ಆಲ್ರೆಡಿ ಇರ್ಬೇಕದು, ರೆಡಿ ಮಾಡಿರ್ಬೇಕು, ಅಂದ್ರೆ ಆರಿದಿರ್ಬೇಕು. ಆಲ್ರೆಡಿ ಅನ್ನ ಮಾಡ್ಕೊಂಡೇ ಬಂದ್ಬಿಟ್ಟಿದ್ದೀರಾ? ಓಕೆ, ಆರಿದ್ದಿರ್ಬೇಕು, ಬಿಸಿದು ಕಲ್ಸಕ್ ಬರೋದಿಲ್ಲ. ಆದ್ರಿಂದ ನೀವು ಮಾಡಿ ಆರಿದ ಅನ್ನವನ್ನ ತಗೊಂಡ್ಬಂದಿದ್ದೀರಾ. ಸರಿ ಅಮ್ಮ, ಈಗ ಶುರು ಮಾಡೋಣ. ಆಯ್ತು, ಮೊದಲಿಗೆ ಬಾಣಲೆ ಕೊಡಿ, ಒಗ್ಗರಣೆ ಹಾಕೋಕೆ. ಸರಿ, ಫಸ್ಟು ಒಗ್ಗರಣೆಯಿಂದ ಶುರು ಮಾಡೋಣ ಅಲ್ಲ? ಒಲೆ ಏನು ಹಾಕ್ಕೊಳ್ತೀರಾ? ಎಣ್ಣೆ ಕೊಡಿ. ಎಣ್ಣೆ ತಗೊಳ್ತೀರಾ? ಮತ್ತೆ ಮನೇಲೆಲ್ಲ ಯಾರೆಲ್ಲ ಇದ್ದೀರಮ್ಮ? 2 ಗಂಡು ಮಕ್ಳಿದ್ದಾರೆ, ನಮ್ಮ ಯಜಮಾನ್ರು, ನಾವು ಇರೋದು. ಗಂಡು ಮಕ್ಳು ಜೊತೆಲೇ ಇದ್ದಾರಾ? ಜೊತೆಲೇ ಇದ್ದಾರೆ. ಮತ್ತೆ ಅಡಿಗೆ ಮಾಡೋದಂದ್ರೆ ತುಂಬಾ ಇಷ್ಟನಾ ನಿಮ್ಗೆ? ಇಷ್ಟ ರೀ. ಹೊಸ ಹೊಸ ರೀತಿಯ ಕಲಿತಾ ಇರ್ತೀರಾ? ಎಂತ ಹೊಸಾದ್ ಕಲ್ತ್ರು ನಮ್ಗೆ ಡೈಲಿ ಏನ್ ಊಟ ಮಾಡ್ತೇವೆ ಅದು ಕಂಪಲ್ಸರಿ ಇರ್ಲೇಬೇಕು. ನಮ್ಮ ಅಡಿಗೆ ಅಂದ್ರೆ ರೊಟ್ಟಿ, ಚಪಾತಿ, ಎಲ್ಲ ಪಲ್ಯಗಳು, ಚಟ್ನಿಗಳು, ಇವು ಕಂಪಲ್ಸರಿ ಇರೋದೆ. ಏನ್ ಹಾಕ್ತೀರಾ ಒಗ್ಗರಣೆಗೆ? ಸ್ವಲ್ಪ ಎಣ್ಣೆ ಕಾಯಿಲೆ, ಸಾಸಿವೆ ಹಾಕೊಳ್ಳೋಣ. ಸಾಸಿವೆ, ಸರಿ ಸರಿ. ಸೊ ಎಲ್ಲ ಉತ್ತರ ಕರ್ನಾಟಕ ಶೈಲಿ ಅಂತೂ ನಿಮ್ಗೆ ಕಂಪಲ್ಸರಿ ಬೇಕು. ಅದ್ರ ಜೊತೆ ಬೇರೆದನ್ನು ಎಲ್ಲ ಕಲಿತಾ ಇರ್ತೇವೆ, ಮಾಡ್ತಾ ಇರ್ತೀವಿ, ತಿಂತಾ ಇರ್ತೀವಿ. ಇಲ್ಲ, ಸ್ವಲ್ಪ ಸಾಸಿವೆ ಕೊಡಿ. ಸಾಸಿವೆ ತಗೊಳ್ಳಿ. ಮತ್ತೆ ಬಿಡುವಿನ ವೇಳೆಯಲ್ಲೆಲ್ಲ ಏನ್ ಮಾಡ್ತೀರಮ್ಮ? ನಮ್ದು ಮಹಿಳಾ ಮಂಡಲ ಅಂತ ಐತಿ, ಬಸವ ಜ್ಯೋತಿ ಮಹಿಳಾ ಮಂಡಲ ಅಂತ. ಅಲ್ಲಿ ವಾರ ಸೋಮವಾರ ಹೋಗ್ತೀವಿ, ಏನು ಫಂಕ್ಷನ್ ಇದ್ರೆ ಹೋಗ್ತೀವಿ. ಅಲ್ಲಿಂದ ನಾವು ಮೊದ್ಲ ಸಾದಾ ಮನುಷ್ಯರು, ಅಂದ್ರೆ ಏನು ಅರಿವು ಇರಲಿಲ್ಲ, ಅರಿವು ಜ್ಞಾನ ಪೂರ್ಣ ಏನೋ ಮನುಷ್ಯರಾಗಿದ್ವಿ. ಈಗ ಸತ್ಯದ ಅರಿವಿನ ದಾರಿಯಲ್ಲಿ ಹೋಗ್ತಾ ಇದ್ವಿ, ಅಂದ್ರೆ ಬಸವ ದಾರಿಯಲ್ಲಿ ಹೋಗ್ತಾ ಇದ್ವಿ. ಸೋಮವಾರಕ್ಕೊಮ್ಮೆ ಆಧ್ಯಾತ್ಮದ ಜ್ಞಾನ, ಆಮೇಲೆ ಬಸವ ಚಿಂತನೆ, ವಚನದ ಚಿಂತನೆ, ಆಮೇಲೆ ಭಕ್ತಿ ಗೀತೆಗಳು, ವಚನ ಗೀತೆಗಳನ್ನೆಲ್ಲನ ಕಲಿತಾ ಇದ್ದೇವೆ. ಮೊದ್ಲು ಏನಿಲ್ಲ ಅಂದ್ರೆ ಮಲತ್ರಯಗಳಂದ್ರೆ 3 ಮಲತ್ರಯಗಳ ಅಂತಾರ. ಆಣವ ಮಲ, ಮಾಯಮಲ, ಕಾರ್ಮಿಕ ಮಲ ಅಂತ. ನಮಗೆಲ್ಲ ಶಿವಾನುಭವ ಕ್ಲಾಸ್ ಆಗಿರೋದ್ರಿಂದ ಇಂಥವೆಲ್ಲ ವಿಷಯಗಳು ನಮಗೆ ಗೊತ್ತು. ನಿಮಗೆ ಅದರಿಂದ ಜ್ಞಾನದ ಅರಿವಾಗಿದೆ, ಸತ್ಯದ ಅರಿವಾಗಿದೆ. ಅದು ಆಣವ ಮಲ ಅಂದ್ರೆ ಏನಿಲ್ಲ, ಸುಮ್ಮನೆ ಸಂಕುಚಿತ, ಎಲ್ಲಿ ಹೋಗಲ್ಲ, ಹೆದರಿಕೆ, ಹಿಂಗಿತ್ತು. ಈಗೆಲ್ಲ ಅದು ಎಲ್ಲ ಹೋಗಿದೆ. ಇವತ್ತು ಖಾನಾವಳಿಗೆ ಬಂದು ಒಂದು ಧೈರ್ಯದಿಂದ ನೀವು ಕಾನ್ಫಿಡೆನ್ಸ್ ಇಂದ ಮಾಡ್ತಾ ಇದ್ದೀರಾ, ಅದಕ್ಕೆ ಕಾರಣ ನೀವು ಬಸವ ಗುರುಗಳು ಅಂತ ಹೇಳ್ತಾರೆ. ಅದೇ ಬಸವ ತತ್ವನ ಕಾರಣ. ಸರಿ ಸರಿ. ಅದರೊಳಗೆ ಮತ್ತೆ ಶ್ರಾವಣ ಮಾಸದಲ್ಲಿ ಮಹಾಮನೆ ಕಾರ್ಯಕ್ರಮ ಅಂತ ಮಾಡ್ತೀವಿ. ಡೈಲಿ ಒಬ್ಬೊಬ್ಬರ ಮನೆಯಲ್ಲಿ ಶ್ರಾವಣ ಮಾಸದಲ್ಲಿ ಮಹಾಮನೆ, ಶ್ರಾವಣ ಸಂಜೆ ಅಂತ ಮಾಡ್ತಾ ಇದ್ವಿ. ಏನು ಹಾಕೊಳ್ಳೋಣ? ಬೆಳ್ಳುಳ್ಳಿ ಕೊಡಿ. ಬೆಳ್ಳುಳ್ಳಿ ಹಾಕೊಳ್ಳೋಣ. ಬೆಳ್ಳುಳ್ಳಿ ಆಯ್ತು, ಮತ್ತೇನು ಹಾಕ್ಕೊಳ್ತೀರಮ್ಮ? ಸ್ವಲ್ಪ ಅರಿಶಿನ ಕೊಡಿ. ಅರಿಶಿನ ಪುಡಿ ಹಾಕ್ಕೊಳ್ತೀರಾ? ಬೆಳ್ಳುಳ್ಳಿ ಆಯ್ತು, ಕರಿಬೇವು ಸೊಪ್ಪು. ಇದು ಹೆಚ್ಚಿದ್ದು ಬೆಳ್ಳುಳ್ಳಿ. ಅದನ್ನ ಹಚ್ಕೊಂಡು ಸಣ್ಣ ಸಣ್ಣ ಹಚ್ಕೊಂಡೇ ಬಂದ್ಬಿಟ್ಟಿದ್ದೀರಾ? ಸರಿ. ತಗೊಳ್ಳಿ ಅಮ್ಮ. ಸೊ ಎಷ್ಟು ಖಾರ, ಎಷ್ಟು ಅಗತ್ಯಕ್ಕೆ ಬೇಕೋ ಅಷ್ಟು ಖಾರ ತಿನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸರಿ. ಸ್ವಲ್ಪ ಹುಣಸೆ ಹಣ್ಣು ಕೊಡಿ. ಹುಣಸೆ ಹಣ್ಣು ರಸ ತಗೊಂಡು ಬಂದಿದ್ದೀರಾ? ಸರಿ. ಇದು ಹುಣಸೆ ಹಣ್ಣನ್ನು ಹಿಂಡಿದ್ದು, ಕುಚ್ಚಿದ್ದು, ಕುದಿಸಿದ್ದು. ನಿಮ್ಮ ಕಡೆ ಕುದಿಸಿದ್ದು ಅಂತೀರಿ, ನಾವು ಕುಚ್ಚಿದ್ದು ಅಂತೀವಿ. ಎಷ್ಟು ಹಾಕ್ತೀರಾ ಅಷ್ಟು ಹುಣಸೆಹಣ್ಣು ಬೇಕಾಗುತ್ತೆ. ಅನ್ನ ಎಷ್ಟಿರುತ್ತೆ ಅದ್ರ ತಕ್ಕಂಗೆ. 1 kg ಅನ್ನಕ್ಕೆ 1 ಈರುಳ್ಳಿ, ದೊಡ್ಡ ಈರುಳ್ಳಿ ಅಂತಾರಲ್ಲ ಆ ಥರ. ಇನ್ನೇನು ಬೇಕಮ್ಮ?
ಸ್ವಲ್ಪ ಉಪ್ಪು ಕೊಡಿ. ಸಾಕು, ಆಫ್ ಮಾಡ್ತೀನಿ. ಓಕೆ, ಸ್ವಲ್ಪ ಒಂದು ನಿಮಿಷ ಇಟ್ಟರೆ ಸಾಕಾಗುತ್ತೆ. ಸಾಕು. ಉಪ್ಪು ಕೊಡಿ. ಸಣ್ಣಿಂದ ಒಳ್ಳೆ ಪರಿಮಳ ಬರ್ತಾ ಇದೆ ನಿಮ್ಮ ಚಟ್ನಿಯಲ್ಲಿ. ಉಪ್ಪು ಹಾಕೊಂಡು ಬಿಡ್ತೀರಾ ಈಗಲೇ? ಮತ್ತೇನು ಹಾಕ್ಬೇಕು ಅದಕ್ಕೆ? ಮುಗಿತಾ ಅದ್ರ ಸ್ವಲ್ಪ ಬೆಲ್ಲ ಕೊಡಿ. ಬೆಲ್ಲ ಹಾಕ್ಕೊಳ್ತೀರಾ? ಹೊತ್ತು ಬಿಡುತ್ತೆ. ಬೆಲ್ಲನ ನೀವು ಪುಡಿ ಪುಡಿ ಮಾಡ್ಕೊಂಡೇ ಬಂದಿದ್ದೀರಾ ಅಲ್ವಾ? ಸಕ್ಕರೆನ ಹಾಕೋಬಹುದು, ಆದರೆ ಬೆಲ್ಲ ಆರೋಗ್ಯ ಬೆಲ್ಲ ಒಳ್ಳೆಯದಲ್ಲ. ಹೌದು ಹೌದು. ಸಕ್ಕರೆಗಿಂತ ಬೆಲ್ಲ ಕೊಡೋದು, ಹಾಕೊಳ್ಳೋದು, ಸೇವಿಸೋದು ಒಳ್ಳೆಯದು ಹೇಳ್ತಾರೆ. ಜಾಸ್ತಿ ಹುರಿಬಾರ್ದು ಅಂತ ನೀವು ಆಫ್ ಮಾಡಿಬಿಟ್ರಿ ಅಲ್ವಾ? ಯಾಕಂದ್ರೆ ತುಂಬಾ ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ ಬೆಂದ್ರೆ ಸಾಕು, ಉಳಿದದ್ದೆಲ್ಲ ಬಿಸಿ ಎಣ್ಣೆ ಒಳಗೆ ಖಾರ ಅದೆಲ್ಲ ಬೆಂದ್ಬಿಡುತ್ತೆ. ಮತ್ತೆ ನೀವು ಹೇಳಿದ್ರಿ ಬಸವ ಸಮಿತಿಗೆ ಹೋಗ್ತೀವಿ, ವಚನಗಳನ್ನೆಲ್ಲ ಹೇಳ್ತೀವಿ. ಶ್ರಾವಣ ಮಾಸದಲ್ಲಿ 1 ತಿಂಗಳು ಪರ್ಯಂತರ ನಮ್ದು ಪ್ರೋಗ್ರಾಮ್ ಇರುತ್ತೆ. ಅಂದ್ರೆ ಮನೆಯಲ್ಲಿ ಒಬ್ಬೊಬ್ರು ದಿನ ಒಬ್ಬೊಬ್ರು ಕರಿತಾ ಇರ್ತಾರೆ. ನಾವೆಲ್ಲ ಮಹಿಳಾ ಮಂಡಲದ ಜನ ಒಂದು 10-15 ಕೊನೆಗೆ 30-50 ಜನ ಎಷ್ಟು ಮಂದಿ ಸೇರ್ಕೊಂಡು ಅವ್ರ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಒಂದು ಮಿನಿಮಮ್ ಒಂದು 50 ಜನ ಬಂದೇ ಬರ್ತಾರೆ. ಒಂದು 30ರಿಂದ 50 ಜನ ಬಂದೇ ಬರ್ತಾರೆ. ಅವರು ಸುತ್ತಲೂ ತಮ್ದು ರಿಲೇಷನ್ ಎಲ್ಲ ಕುಡಿಸಿರ್ತಾರೆ. ನಾವು ಕಂಪಲ್ಸರಿ ಮಹಿಳಾ ಮಂಡಲದಿಂದ ನಾವೆಲ್ಲ ಏನು ಇದು ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀವಿ. ಪ್ರಾರ್ಥನೆ, ಪೂಜೆ, ಬಸವಣ್ಣನ ಪೂಜೆ ಮಾಡ್ತೀವಿ, ಪ್ರಾರ್ಥನೆ ಮಾಡಿಸ್ತೀವಿ. 108 ದಳಪತ್ರಿ, ನಾಮಾವಳಿಗಳು ಎಲ್ಲ ಬಾಯ್ಹಾಟಾಗಿರ್ತಾವೆ. ನಾವೆಲ್ಲ ಮುಂದೆ ಕುತ್ಕೊಂಡು ಹೇಳಿದ್ರೆ ಮನೆಯವರೆಲ್ಲ ಜೊತೆಗೆ ಪೂಜೆ ಮಾಡಿಸೋದು. ಅವತ್ತು ಅದೇನಿಲ್ಲ, ಬಸವಣ್ಣನ ವಾತಾವರಣನೇ ಇರ್ತದೆ. ಅದೊಂದು ವಾತಾವರಣ, ಅದೊಂದು ರೀತಿಯ ಒಂದು ಭಕ್ತಿ ಭಾವ ಅದರಲ್ಲಿ ಇರುತ್ತೆ. 1 ತಿಂಗಳು ಪೂರ್ಣ 30 ದಿನಾನು ಇರ್ತೈತಿ. ಲಾಸ್ಟಿಗೆ ಸ್ಟಾರ್ಟಿಗೆ ಗುರುಗಳ ಮನೆಯಲ್ಲೇ ಮಾಡ್ತೀವಿ ನಮ್ಮ ಮಹಿಳಾ ಮಂಡಲದಲ್ಲಿ. ಲಾಸ್ಟಿಗೆ ಒಬ್ಬರ ಮನೆಯಲ್ಲೇ ಅದನ್ನ ಮಂಗಳ ಮಾಡುವಂತ ಕಾರ್ಯಕ್ರಮ. ಈಗ ಒಬ್ಬರನ್ನ ಕರೆದ್ರೆ ನಮ್ಮನೆ ಬಾರ ಅಂದ್ರೆ ಬರ್ತೇನೆ ಅಂತ ಹೇಳ್ತಾರೆ. ಈ ಪೂಜೆ ಅಂದ್ರೆ ಎಲ್ಲರೂ ಒಂದು ಖುಷಿಯಿಂದ ಬರ್ತಾರೆ. ಕೊನೆಗೆ ಅವ್ರಿಗೆ ಹಾರೈಸಿ ಬರ್ತೀವಿ ಅವ್ರ ಮನೆಗೆಲ್ಲ. ಒಬ್ರು ಒಳ್ಳೇದಾಗ್ಲಿ ಅನ್ನೋದಕ್ಕಿಂತ ಸಾಮೂಹಿಕ ಆಶೀರ್ವಾದದಲ್ಲಿ ಒಂದು ಶಕ್ತಿ ಇದೆ ಅನ್ನೋ ಉದ್ದೇಶದಿಂದ ಅವರಿಗೆ ಮನೆಗೆ ಪೂರ ಹಾರೈಸಿ ಬರುವಂಥದ್ದು. ಬಹಳ ಒಳ್ಳೆ ಕಾರ್ಯಕ್ರಮ ಅದೊಂದು ಭಕ್ತಿ ಭಾವದಿಂದ ನೀವೆಲ್ಲ ಅದನ್ನ ಇದುವರೆಗೂ ಮುಂದುವರ್ಸ್ಕೊಂಡು ಬಂದಿದ್ದೀರಾ ನೀವು? ಈ 10 ವರ್ಷ ಆಯ್ತು ಸತತವಾಗಿ. ಒಂದು ವರ್ಷನ ನಾವು ತಪ್ಸಕ್ ಆಗೋದೇ ಇಲ್ಲ. ಬಹಳ ಸಂತೋಷ. ಈಗಿನ ಕಾಲದಲ್ಲಿ ಸಹ ನಾವೇನ್ ಮಾಡ್ತೀವಿ, ಬೇರೆ ಎಷ್ಟೊಂದು ಪದ್ಧತಿಗಳನ್ನ, ಎಷ್ಟೊಂದು ಸಂಪ್ರದಾಯನ ನಾವು ಬಿಡ್ತಾ ಬರ್ತಾ ಇದ್ದೇವೆ. ಆದ್ರೆ ನೀವು ಅದನ್ನ ಇಂದಿಗೂ ಮುಂದುವರಿಸಿದ್ದೀರಾ, ಬಹಳ ಖುಷಿ ಆಗ್ತಾ ಇದೆ. ಇನ್ನೇನ್ ಮಾಡೋಣ? ಅವಾಗ ಅರಿವಿಲ್ದಾಗ ಹಂಗ 108 ದೇವ್ರ ಪೂಜೆ ಮಾಡ್ಕೊಂತ ಹೋಗ್ತಿದ್ವಿ. ಈಗಲ್ಲ, ಎಲ್ಲರನ್ನ ಒಂದ್ರೊಳಗ ಕಾಣ್ತಾ ಇದ್ದೀವಿ. ಎಲ್ಲ ಕಡೆ ಹಿಂಗ ತಗ್ಗು ತೋಡಿದ್ರೆ ನೀರ್ ಸಿಗೋದಿಲ್ಲ. ಒಂದ ಕಡೆ ತೆಗೆದ್ರೆ ಬಾವಿಯಲ್ಲಿ ನೀರ್ ಸಿಗ್ತದೆ ಅಂತಾರಲ್ಲ, ಆ ತರ ಆಗಿದೆ. ನೀವೀಗ ಸಾಸಿವೆ ಅಂತ ಹೇಳಿದ್ರಿ, ಸಾಸಿವೆನ ಪೌಡರ್ ಮಾಡ್ಕೊಂಡು ಬರೋದು. ಅದನ್ನ ಈಗ ಒಗ್ಗರಣೆಗೆ ಹಾಕ್ತಾ ಇಲ್ಲ. ಅದನ್ನ ಒಂದೊಂದಾಗಿ ಕಲಿಸ್ಕೋಬೇಕು. ಸಾಸಿವೆ, ಆಮೇಲೆ ಗುರಳ್ ಪುಡಿ ಎಲ್ಲಾನು ಕಲಿಸ್ಕೊಂತ. ಈ ಪುಡಿ ಎಲ್ಲ ಈಗ ಒಗ್ಗರಣೆ ಬಿಟ್ಟು ಫಸ್ಟಿಗೆ ಬಿಳಿ ಅನ್ನಕ್ಕೆ ಕಲಿಸ್ಕೊಳ್ಳೋದು, ಆಮೇಲೆ ಸಾಸಿವೆ ಪುಡಿನ ಒರೆಸ್ಕೊಳ್ಳೋದು. ಈ ಪುಡಿಗಳನ್ನೆಲ್ಲ ಒಗ್ಗರಣೆಗೆ ಹಾಕೋದಿಲ್ಲ. ಇಲ್ಲ. ಸರಿ. ವೀಕ್ಷಕರೇ, ನಮ್ಮ ಸಾಸಿವೆ ಬುತ್ತಿ ರೆಡಿ ಆಗ್ತಾ ಇದೆ. ಅದಕ್ಕೋಸ್ಕರ ಒಗ್ಗರಣೆಯನ್ನ ಅವರು ರೆಡಿ ಮಾಡಿ ಇಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿರಾಮವನ್ನು ತಗೊಳ್ಳೋಣ. ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವಾಗ ಏನ್ ಮಾಡೋಣ? ಒಗ್ಗರಣೆ ರೆಡಿ ಆಗಿದೆ. ಒಗ್ಗರಣೆ ರೆಡಿ ಆಗಿದೆ. ಈಗ ಅನ್ನ ಕೊಡಿ ಈ ಸೈಡ್. ಇದು ಅನ್ನ ಮೆತ್ತಗಿರಬಾರ್ದು, ಸ್ವಲ್ಪ ಗಟ್ಟಿಯಾಗಿರ್ಬೇಕು. ಈ ಥರದ್ದು ಅನ್ನ ಸ್ವಲ್ಪ ಮೆದು ಇರಬೇಕು ಅಂತ ಹೇಳೋದು. ಇದೆಲ್ಲ ಹೊರಗಡೆ ಟೂರ್ ಹೊಂಟಾಗ, ಬೇರೆ ಕಡೆ, ಆಮೇಲೆ ಯಾರಾದ್ರೂ ಪ್ರೆಗ್ನೆಂಟ್ ಆದಾಗ ಇದೊಂದು ಇದು ಸಾಸಿವೆದು ಸ್ಮೆಲ್ ಬಹಳ ಚೆನ್ನಾಗಿ, ರುಚಿನೂ ಹೆಚ್ಚು. ಇದು ಹೌದು, ಮತ್ತೆ ಆರೋಗ್ಯಕ್ಕೂ ಒಳ್ಳೇದು. ನೀವೀಗ ಆರೋಗ್ಯಕ್ಕೆ ಒಳ್ಳೇದಿದ್ರೆ ಮಾತ್ರ ನಾವು ಗರ್ಭಿಣಿ ಸ್ತ್ರೀಯರಿಗೆ ಕೊಡೋದು ಒಳ್ಳೇದು ಅಂತ ಹೇಳೋದು. ಈಗ ಒಗ್ಗರಣೆನ ಅನ್ನಕ್ಕೆ ಹಾಕೊಳ್ತಾ ಇದ್ದೀರಾ? ಹೌದು. ಎಷ್ಟು ಬೇಕೋ ಅಷ್ಟು ಹಾಕೊಂತ ಕಲಿಸ್ಬೋದು ಅದನ್ನು. ಸರಿ, ಬೇಕಾದಾಗ ನಾನು ಇವಾಗ ಒಂದ್ ಸ್ವಲ್ಪ ಬೇಕು ಅಂದಾಗ ಎಷ್ಟು ಅನ್ನಕ್ಕೆ ಬೇಕೋ ಅಷ್ಟು ಅನ್ನಕ್ಕೆ ಕಲಿಸ್ಕೊಂತ ಇರ್ಬೋದು. ನಾವೆಲ್ಲ ಇದೆಲ್ಲ KG 2 KG 3 KG ಅನ್ನ ಮಾಡ್ತೀವಿ. ಇಂಥ ದೊಡ್ಡ ಬಾಕ್ಸ್ ಮಾಡ್ಕೊಂಡು ಹೋಗ್ತೀವಿ. ಯಾರ್ಯಾರು ಯಾವ್ದ್ರಲ್ಲಿ ಪ್ರಸಾದ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅದಾರ ಅವ್ರವ್ರು ಒಂದೊಂದು ಐಟಮ್ ಹೇಳಿರ್ತಾರೆ. ನಾವು ಇಂಥದ್ರಲ್ಲಿ ಇರ್ತೀವಿ, ಇದನ್ನ ಮಾಡ್ಕೊಂಡು KG 2 KG ಅನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಎಂತ ಬಿಸಿಲಿದ್ರು ಹಾಳಾಗೋದಿಲ್ಲ ಇದು. ಇನ್ನು ಅದಕ್ಕೆ ಏನು ಹಾಕೊಳ್ತೀರಮ್ಮ? ಮೊದ್ಲಿಗೆ ಇದನ್ನ ಒಗ್ಗರಣೆ ಪೂರ ಕಲಿಸ್ಕೊಳ್ಳೋಣ. ಓಕೆ,
ಓಕೆ, ನೀವ್ ಹೇಳಿದ್ರಿ ನಾವು ವಚನಗಳನ್ನೆಲ್ಲ ಕಲ್ತಿದ್ದೇವೆ ಸಮಿತಿಯಲ್ಲಿ ಅಂತ. ನಮ್ಮ ವೀಕ್ಷಕರಿಗೋಸ್ಕರ ಒಂದು ವಚನವನ್ನ ಹೇಳಿ ಅಮ್ಮ. ಆಯಿತು. ವಚನಗಳ ಏನು ಅಂದ್ರೆ ನಂಗೆ ಗೊತ್ತಿರಲಿಲ್ಲ. ಆ ಸಂಘಕ್ಕೆ ಹೋದ್ಮೇಲೆ ನಮಗೆ ಅದ್ರ ಬಗ್ಗೆ ಅರಿವು ಜ್ಞಾನ. ಈಗ ಬಾಯಿ ಮಾತಿಂದ ಹೇಳೋಕ್ಕಿಂತ ಬಸವಣ್ಣವರು ತಿದ್ದುಕೊಳಕ್ಕೆ ಒಂದೊಂದು ವಚನನೂ ಹೇಳಿದ್ದಾರೆ. ಕಳಬೇಡ ಕಳ್ತನ ಮಾಡಬೇಡ ಅನ್ನಕ್ಕೆ ಕಳಬೇಡ ಕೊಲಬೇಡ. ಆಮೇಲೆ ಪರಮಾತ್ಮನ ಜ್ಞಾನ ಯಾರು ಇರೋದಿಲ್ಲ, ಹಂಗೆ ನಾಸ್ತಿಕರು ಆಸ್ತಿಕರು ಅಂತಿರ್ತಾರಲ್ಲ ಆ ಥರ ಅವರಿಗೆ ಶಿವಚಿಂತೆ ಶಿವಜ್ಞಾನ ಇಲ್ಲದ ಮನುಜರ ಅನ್ನೋ ಥರ ಆ ಥರ ಎಲ್ಲದಕ್ಕೂ ಒಂದೊಂದು ವಿಚಾರ. ನೀ ಸಣ್ಣನು ದೊಡ್ಡನು ಅನ್ನೋ ಅಹಂಕಾರ ಹೋಗ್ಲಿ ಅನ್ನೋದಕ್ಕೆ ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನಂಗೆ ಅವರು ತಮ್ಮನ್ನ ಎಲ್ಲ ವಿಚಾರಕ್ಕೂ ಒಂದು ಇದನ್ನು ಒಂದು ವಚನ ಹೇಳ್ತೀನಿ. ಬೆಳೆಯ ಭೂಮಿಯಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರಲಿಯದು ತಿಳಿಯಲಿಯದು ಎಚ್ಚರಲಿಯದು ಎನ್ನವ ಗುಣವೆಂಬ ಕಸವಾಕಿತ್ತು ಸಲಹಯ್ಯ ಲಿಂಗ ತಂದೆ ಬೆಳೆಯ ಭೂಮಿಯಲೊಂದು ಪ್ರಳಯದ ಕಸ ಹುಟ್ಟಿ ಸುಳಿದೆಗೆದು ಬೆಳೆಯುವೆನು ಕೂಡಲ ಸಂಗಮ ದೇವ ಬೆಳೆಯ ಭೂಮಿಯಲೊಂದು ಪ್ರಳಯದ ಕಸ ಹುಟ್ಟಿ. ಅಂದ್ರೆ ಬೆಳೆಯ ಭೂಮಿ ಅಂದರೆ ಇದೆ ನಮ್ಮದು ದೇಹ ಏನೈತಿ. ಈಗ ಮಗು ಸಣ್ಣದಾಗಿದ್ರೆ ಯಾವ ಥರದ್ನು ಕಶ್ಮಲ ಇರೋದಿಲ್ಲ. ಈಗ ಭೂಮಿಯ ಬೆಳೆ ಮುಂದೆ ಹಸನ್ ಮಾಡಿರ್ತಾರಲ್ಲ ಆ ಥರ ಪ್ಲೇನ್ ಆಗಿ ನಮ್ಮ ದೇಹ ಇರುತ್ತೆ ಸಣ್ಣವರಿದ್ದಾಗ. ಇರಲ್ಲ ಬರ್ತಾ ಬರ್ತಾ ಆಶ ಆಮಿಷ ತಾಮಸ ಕುಹಕ ಕುಟಿಲ ಆಮೇಲೆ ಅಹಂಕಾರ ಮಮಕಾರ ಎಲ್ಲ ಸೇರಿಕೊಳ್ಳುತ್ತೆ. ಇಂಥವನ್ನ ಹೆಂಗೆ ತೆಗಿಬೇಕಂದ್ರೆ ಇಂಥ ಸತ್ಸಂಗಗಳು ಬೇಕು, ಗುರುಗಳು ಬೇಕು. ಪದೇ ಪದೇ ಇಂಥ ಗುರುಗಳ ವಾಣಿ ನಮ್ಮಲ್ಲಿ ಬೀಳ್ತಾ ಇದ್ರೆ ಎಲ್ಲ ನಮ್ಮಲ್ಲಿರೋ ಅಜ್ಞಾನ ಅನ್ನೋದು ಹೋಗಿ ಸುಜ್ಞಾನನ್ನ ನಾವು ಒಳಗಡಿಸ್ಕೋಬೋದು. ನಮ್ಮ ಬಾಳಿಗೆ ದಾರಿದೀಪ ಅಂತ ಹೇಳ್ಬೋದು. ಬಹಳಷ್ಟು ತಿಳ್ಕೊಂಡಿದ್ದೀರಾ ನೀವು. ಒಂದು ಬಸವ ಸಮಿತಿಯಿಂದ ಎಷ್ಟೊಂದು ಜ್ಞಾನ ವೃದ್ಧಿ ಆಗಿದೆ ಅಂತ ಅನ್ನಿಸ್ತಾ ಇದೆ. ತಿಳ್ಕೊಳ್ಳೋದು ತುಂಬಾ ಸಾಗರ. ಹೌದು ಹೌದು. ಇದಕ್ಕೆ ನೆಕ್ಸ್ಟ್ ಸಾಸಿವೆ ಪುಡಿ ಕೊಡಿ. ಇದು ಸಾಸಿವೆ ಪುಡಿ ಅಲ್ವಾ? ಇದನ್ನ ನೀವು ಸಾಸಿವೆ ಹಸಿ ಸಾಸಿವೆನ ಅಥವಾ ಹಸಿ ಸಾಸಿವೆನ ಪುಡಿ? ಇದು ಸಾಸಿವೆ ಪುಡಿ. ಸಾಸಿವೆ ಪುಡಿನ ನೀವು ಹಸಿ ಸಾಸಿವೆನೇ ಪುಡಿ ಪುಡಿ ಮಾಡ್ಕೊಳ್ಳೋದು. ಮಿಕ್ಸಿಯಲ್ಲಿ ಸರಿ. ಅದು ಎಷ್ಟು ಬೇಕೋ ಅಷ್ಟು ಹಾಕ್ತಾ ಅಷ್ಟೇ, ಸ್ವಲ್ಪ 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 ಅದು ರುಚಿಗೆ ತಕ್ಕಷ್ಟು ಅಂತ ಹೇಳುವಾಗೆ ಸ್ವಲ್ಪ ಹಾಕಿದ್ದೀರಾ. ಸ್ವಲ್ಪ ಸಾಕಾಗುತ್ತಾ? ಸ್ವಲ್ಪ ಸಾಕು. ಇದು ಇಟ್ಟಿಟ್ಟಂಗೆ ಸ್ವಲ್ಪ ಹುಳಿ 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 ಬರ್ತಾ ಇರುತ್ತೆ. ಇದು ಚೆನ್ನಾಗಿ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಆಮೇಲೆ ರೈಸ್ ಚೆನ್ನಾಗಿ. ಚಿತ್ರಾನ್ನ ಒಂಥರ ಅದು ಅಷ್ಟೊಂದು ನಮಗೆ ಇದು ಆಗೋದಿಲ್ಲ. ಇದೊಂಥರ ಟೇಸ್ಟ್ ಬೇರೆ. ಇದು ಸಾಸಿವೆ ಪುಡಿ ಹಾಕಿದೆ. ಈಗ ಗುರಳ್ ಪುಡಿ ಹಾಕ್ತೀನಿ. ಎಷ್ಟು ಸ್ವಲ್ಪ ಹಾಕ್ತೀರಾ? ಅದು ಕೂಡ ನಮ್ಮ ಸೈಡೆಲ್ಲ ಇದು ಕರ್ರಗಾಗಿರ್ತೈತಿ, ಕಪ್ಪು ಜಾಸ್ತಿ ಹಾಕ್ತಾರೆ. ಎಳ್ಳು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದು ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿದ್ರು ಇದು ಹಿಮೋಗ್ಲೋಬಿನ್ ಹೆಚ್ಚು ಮಾಡುತ್ತೆ. ಮಕ್ಕಳಿಗೆ ಕೊಟ್ರೆ ಸಹ ತುಂಬಾ ಖುಷಿ ಆಗುತ್ತೆ, ಒಳ್ಳೇದು ಕೂಡ. ನಾವು ಡೈಲಿ ಇದನ್ನ ಇದು ಇಲ್ಲದೆ ನಮ್ದು ಅಡಿಗೆನೇ ಇಲ್ಲ. ಎಳ್ಳು ಎಲ್ಲದಕ್ಕೂ ಹಾಕಿ ಎಳ್ಳು ಗುರಳ್ ಪುಡಿ ಎಲ್ಲದಕ್ಕೂ, ಎಲ್ಲ ಬಾಜಿಗಳಿಗೂ ಬೇಕು ಪಲ್ಯಗಳಿಗೆ. ಇದಿವಾಗ ನೀವು ಹೇಗೆ ಇದು ತಿಂಡಿಗೆ ಅಂತ ಮಾಡ್ತೀರಾ, ಊಟಕ್ಕೆ ಮಾಡೋದು? ಇದು ಯೂಶಲಿ ಊಟಕ್ಕೆ ಮಾಡೋದು. ಮಧ್ಯಾಹ್ನ ರಾತ್ರಿ ಎಲ್ಲ ಎಲ್ಲ ಜಾತ್ರೆಗಳಿಗೆ ಹೊಂಟ್ರೆ ಊರಿಗೆ ಹೊಂಟ್ರೆ ಇದು ಕಂಪಲ್ಸರಿ ಇರೋದು. ಕಂಪಲ್ಸರಿ ಸಾಸಿವೆ ಬುತ್ತಿ ಅಂತ ಮಾಡೋದು. ಸಾಸಿವೆ ಬುತ್ತಿ, ಬಿಳಿ ಬುತ್ತಿ, ಆಮೇಲೆ ಕರೆ ಬುತ್ತಿನೂ ಅಂತಾರೆ ಇದಕ್ಕೆ. ಬಿಳಿ ಬುತ್ತಿ ಅಂದ್ರೆ ಮೊಸರನ್ನ ಹಾಕಿ ಮಾಡೋದಕ್ಕೆ ಬಿಳಿ ಬುತ್ತಿ. ಇದಕ್ಕೆ ಮೊಸರು ಹಾಕ್ತೀರಾ? ಇಲ್ಲ ಇಲ್ಲ, ಅನ್ನಕ್ಕೆ ಬಿಳಿ ಅನ್ನಕ್ಕೆ ಮೊಸರನ್ನ ಮೊಸರು ಹಾಕಿ. ಇನ್ನು ಬೇರೆ ಬೇರೆ ರೈಸ್ ಐಟಮ್ ಎಲ್ಲ ಮಾಡ್ತೀರಾ ನೀವು? ಮಾಡ್ತೀವಿ. ಪಲಾವ್, ಚಿತ್ರಾನ್ನ, ಇದು ರೈಸ್, ಇಂಥ ರೈಸ್ಗಳನ್ನ ಮಾಡ್ತೀವಿ. ಏನು ಮಾಡಿದ್ರು ಮತ್ತು ಅನ್ನ ಸಾಂಬಾರು ಕಂಪಲ್ಸರಿ ಬೇಕೇ ಬೇಕು. ಎಲ್ಲ ರೀತಿಯ ಸಾರುಗಳು ಬೇಕು, ರೊಟ್ಟಿ ಚಟ್ನಿ ಎಲ್ಲ ಬೇಕು. ಎಲ್ಲ ರೀತಿಯ ನಮಗೆ ಪೌಷ್ಟಿಕಾಂಶ ಬೇಕು. ಎಲ್ಲ ರೀತಿಯ ರೈಸ್ ಅಲ್ಲಿ ಇರೋದು ಬೇಕು. ಕಾಯಿಪಲ್ಯಗಳು ಡೈಲಿ ಒಂದು ಕಾಳು ಒಂದು ಬಾಜಿ ಕಂಪಲ್ಸರಿ. ರೊಟ್ಟಿ ಚಪಾತಿ ಜೊತೆ ಒಂದು ಹಸಿ ಚಟ್ನಿ ಯಾವುದಾದ್ರೂ ಟೊಮೆಟೊ ಮುಳುಗಾಯಿ ಇಂಥವೆಲ್ಲ ಚಟ್ನಿಗಳು ಬೇಕು. ಹೌದು, ಉತ್ತರ ಕರ್ನಾಟಕ ಶೈಲಿ ಅಂದ್ರೆ ಒಂದು ಊಟದ ಒಟ್ಟಿಗೆ ಏನೋ ಈ ಸೈಡ್ ತರ ಮೊಸರನ್ನ ಚಿತ್ರಾನ್ನ ತಿಂದು ಹೋದೆ ಅನ್ನೋದು ಎಲ್ಲ ಇಲ್ಲ ಇಲ್ಲ. ಈಗ ರೆಡಿ ಇದೆಯಾ? ಈಗ ರೆಡಿ ಆಗಿದೆ. ವೀಕ್ಷಕರೇ, ಉತ್ತರ ಕರ್ನಾಟಕ ಶೈಲಿಯ ಸಾಸಿವೆ ಬುತ್ತಿ ರೆಡಿಯಾಗಿದೆ. ಅದರ ರುಚಿ ನೋಡಿ ನಿಮಗೆ ಹೇಗಿದೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿರಾಮ ತಗೊಳ್ಳೋಣ.
ನಮಸ್ಕಾರ, ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗಾದ್ರೆ ರುಚಿ ನೋಡಕ್ಕೆ ನಾನು ಕಾಯ್ತಾ ಇದ್ದೀನಿ. ಹಾಂ, ನೋಡಿ ಸರ್ವಿಂಗ್ ಪ್ಲೇಟ್ ಕೊಡಿ. ತಗೊಳ್ಳಿ. ಸಾಸಿವೆ ಪರಿಮಳ ಒಳ್ಳೆ ಬರ್ತಾ ಇದೆ. ಇದನ್ನು ಈಗ ತಕ್ಷಣ ಬರೋದಿಲ್ಲ, ಅಷ್ಟೊಂದು ಪರಿಮಳ ಬರ್ತಾ ಇದೆ, ಆದ್ರೂ ನೀವು ಚೆನ್ನಾಗಿ ಮಾಡಿದ್ದೀರಾ, ಪರಿಮಳ ಬರ್ತಾ ಇದೆ. ಇದು ಬಸವ ಪ್ರಸಾದ ಅಲ್ಲ, ಚೆನ್ನಾಗಿದೆ. ಕಲರ್ ಕೂಡ ಮನೆಯೆಲ್ಲ ಗಮ್ಮಂತ ಇರ್ತೈತಿ. ಇದ್ರದ್ದೊಂದು ವಿಶೇಷತೆ ಅಂದ್ರೇನು, ಮನೆಯೆಲ್ಲ ಸಾಸಿವೆದು ಪರಿಮಳ. ಇವತ್ತು ಶಕುಂತಲ್ ಅವ್ರ ಮನೆಯಲ್ಲಿ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಸರಿ ಸರಿ, ಚೆನ್ನಾಗಿದೆ. ಒಂಥರ ಕಲರೇ ಫುಲ್ ಚೇಂಜ್ ಆಗ್ಬಿಟ್ಟು, ಎಳ್ಳು ಎಲ್ಲ ಹಾಕಿದಿರಲ್ವಾ, ತುಂಬಾ ಒಂಥರ ಡಿಫ್ರೆಂಟ್ ಆಗಿದೆ. ನಮಗೆಲ್ಲ ಚಿತ್ರಾನ್ನ ನೋಡಿ ಅಭ್ಯಾಸ ಇದೆ, ಪಲಾವ್ ನೋಡಿರ್ತೀರಾ, ಇದೊಂಥರ ಬೇರೆ ಅನುಭವ. ಸಾಸಿವೆ ಬುತ್ತಿ ತಿಂದು ರುಚಿ ನೋಡಿ ಹೇಳಿ. ನೋಡೋಣ, ಒಳ್ಳೆ ಪರಿಮಳ ಬರ್ತಾ ಇದೆ. ಒಂಥರ ಎಲ್ಲ ರೀತಿಯ ಒಂದು ಏನು ಹೇಳ್ತೀರ, ಒಳ್ಳೆ ಅಂಶ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾವ ರೀತಿ ತಿಂತೀರಮ್ಮ ಇದು? ಬರೇ ಇದನ್ನ ಅಥವಾ ಬೇರೆ ಏನಾದ್ರು ಮೊಸರು ಹಾಕೊಳ್ತೀರಾ? ಯಾವ ರೀತಿ? ಇದಕ್ಕೇನು ಮೊಸರೇನು ಬೇಡ, ಬೇಕಂದ್ರೆ ಹಾಕೊಂಡು ತಿಂತಾರೆ. ಚಟ್ನಿ ಉಪ್ಪಿನಕಾಯಿ ಇರುತ್ತಲ್ಲ, ಇದಕ್ಕೆ ಚಟ್ನಿನೂ ಹಾಕೊಂತೀರಾ? ಹಾಕೋಬಹುದು ಬೇಕಂದ್ರೆ. ಯಾವ ರೀತಿ ಚಟ್ನಿ ಮಾಡ್ತೀರಾ? ಅದು ಕಡಲೆ ಚಟ್ನಿ, ಶೇಂಗಾ ಚಟ್ನಿ, ಯಾವ ಚಟ್ನಿ ಆದ್ರೂ ಬೇಕು. ಆಮೇಲೆ ಮೆಣಸಿನಕಾಯಿ ತುಂಬಿ ಅದ್ರೊಳಗೆ ಉಪ್ಪು ಜೀರಿಗೆ ತುಂಬಿ ಕರ್ದಿರ್ತೇವೆ, ಅದನ್ನ ಜೊತೆ ತುಂಬಾ ಎಲ್ಲರಿ ಒಂದೊಂದು ಪದಾರ್ಥನ ನೀವು ತುಂಬಾ ಸ್ಪೈಸಿ ಮಾಡ್ಕೊಂಡ್ತೀರಾ. ಸ್ವಲ್ಪ ಖಾರ ಹೆಚ್ಚು ಇರ್ಲಿ, ಚೆನ್ನಾಗಿರುತ್ತೆ. ಖಾರ ತಿನ್ಬೇಕು, ಶಕ್ತಿ ಬರುತ್ತೆ. ಸರಿ, ನೋಡ್ಬಿಡೋಣ ಅಲ್ಲ? ಹಾ, ನೋಡಿ. ತುಂಬಾ ಚೆನ್ನಾಗಿದೆ ಅಮ್ಮ. ಇದೊಂದು ನಾನು ಯೋಚನೆ ಮಾಡಿದ್ದೆ, ಇದು ಏನೋ ಸಾಸಿವೆ ಅಂದ್ರೆ ಸಾಸಿವೆದು ಪರಿಮಳ ಮಾತ್ರ ಬರ್ತಾ ಇದೆ ಅಂತ. ಇದರಲ್ಲಿ ಸಾಸಿವೆ ಜೊತೆಗೆ ಎಳ್ಳಿಂದು ಪರಿಮಳ, ಈ ಹುಳಿ, ಬೆಳ್ಳುಳ್ಳಿದು, ಬೆಲ್ಲ ಎಲ್ಲ ತುಂಬಾ ಚೆನ್ನಾಗಿದೆ. ಒಂಥರ ವಿಶಿಷ್ಟವಾದ ಒಂದು ಫೀಲಿಂಗ್ ಕೊಡುತ್ತೆ. ಬಹಳ ಚೆನ್ನಾಗಿದೆ ಅಮ್ಮ. ನಮ್ಮ ಈ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಒಂದು ವಿಶಿಷ್ಟವಾದ ಅನ್ನವನ್ನ, ಬುತ್ತಿಯನ್ನ ನಮ್ಗೆ ಮಾಡಿಕೊಟ್ಟಿದ್ದೀರಾ. ನಮ್ಮ ವೀಕ್ಷಕರಿಗೋಸ್ಕರ ಇದು ಮಾಡುವ ವಿಧಾನವನ್ನ ಪುನಃ ಒಮ್ಮೆ ಹೇಳಿ. ಆಯ್ತು. ಮೊದಲಿಗೆ ಅನ್ನ ರೆಡಿ ಮಾಡಿಟ್ಕೊಂಡಿರ್ಬೇಕು. ಮೊದಲೇ ಇದು ಅನ್ನ ಆರಿರ್ಬೇಕು. ಹುಣಸೆ ಹಣ್ಣು ನೆನೆ ಇಟ್ಟು ಅದನ್ನ ಕುದಿಸ್ಬೇಕು. ಕುದಿಸಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ರೆಡಿ ಮಾಡಿಟ್ಕೋಬೇಕು. ಸಾಸಿವೆ ಪುಡಿ ಹಸಿದಿನ ಪೌಡ್ರ್ ಮಾಡಿಟ್ಕೊಳ್ಳೋ ಅಂಥದ್ದು. ಆಮೇಲೆ ಗುರಳ್ ಪುಡಿ ಮಾಡಿ ರೆಡಿ ಇಟ್ಕೋಬೇಕು. ಸ್ವಲ್ಪ ಅರಿಶಿನ, ಉಪ್ಪು, ಖಾರದ ಪುಡಿ, ಆಮೇಲೆ ಬೆಳ್ಳುಳ್ಳಿನ ಹೆಚ್ಚಿ ಇಟ್ಕೋಬೋದು. ಇಲ್ಲ ಜಜ್ಜಿ ಆದರೂ ಒಗ್ಗರಣೆ ಹಾಕೋಬೋದು. ಹಾಕಿ ಎಲ್ಲವನ್ನು ಒಗ್ಗರಣೆ ಹಾಕಿ ಕಲಸಿ, ಮೊದಲಿಗೆ ಆರಿದ ಅನ್ನಕ್ಕೆ ಒಗ್ಗರಣೆ ಕಲಿಸ್ಕೊಂತ ಆಮೇಲೆ ಸಾಸಿವೆ ಪೌಡ್ರು ಒರೆಸೋದು ಅಂತೆ ನಾವು, ಹಚ್ಚೋದು, ಒರೆಸೋದು, ಕಲಸೋದು ಯಾವುದಾದ್ರೂ ಅನ್ಬೋದು. ಆಮೇಲೆ ಗುರಳ್ ಪುಡಿ ಒಂದು ಕಲಸಿದ್ರೆ ಇದು ಅನ್ನ ರೆಡಿ. ಇಟ್ಟಂಗೆಲ್ಲ ತುಂಬ ರುಚಿ, ವಾಸನೆನೂ ಮನೆಯೆಲ್ಲ ಹರಡುತ್ತೆ. ಹೌದು, ಪರಿಮಳ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಒಂದು ವಿಶೇಷ ಅನ್ನ ಇವೆಲ್ಲ ನಮ್ಮ ಸೈಡ್. ಹೌದು, ಯಾವಾಗ್ಲೂ ಮಾಮೂಲಿಯಾಗಿ ನಾವು ಪಲಾವ್, ಚಿತ್ರಾನ್ನ ಎಲ್ಲ ತಿಂತಾ ಇರ್ತೀವಿ. ಅದರಲ್ಲಿ ಅಷ್ಟೊಂದು ಪೌಷ್ಟಿಕಾಂಶ ಸಿಗಲ್ಲ. ನಾವು ಅಂದ್ರೆ ಒಟ್ಟಾರೆ ಬೇಗ ಮಾಡ್ಬೇಕು ಅಂತ ಇರುತ್ತೆ, ಮಾಡ್ಬಿಡ್ತೀವಿ. ಇದರಲ್ಲಿ ನೀವು ಬೇಗ ಸಹ ಆಗಿದೆ. ಇದು ತುಂಬಾ ಒಂದು 15 ನಿಮಿಷ ಮೊದಲೇ ರೆಡಿ ಮಾಡ್ಕೊಳ್ಳೋಂಥ ಸಾಮಾನನ್ನು ಮೊದಲಿಗೆ ರೆಡಿ ಮಾಡ್ಕೊಂಡ್ಬಿಟ್ರೆ ಮುಗೀತಾ ಅನ್ನ ಜಲ್ದಿ. ಹೌದು, ಸಾಸಿವೆ ಬುತ್ತಿ ತುಂಬಾ ಚೆನ್ನಾಗಿದೆ. ಪೌಷ್ಟಿಕತೆ ಸಹ ಇದರಲ್ಲಿ ತುಂಬಾ ಇದೆ. ನಮ್ಮ ಈ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಒಂದು ಒಳ್ಳೆ ರೀತಿಯ ಅನ್ನವನ್ನ ಮಾಡಿದ್ದೀರಾ. ನಿಮ್ಮ ಪ್ರಕಾರ ನಮ್ಮ ಬಸವ ಟಿವಿ ಬಗ್ಗೆ ಒಂದೆರಡು ಮಾತು ಹೇಳಿ, ಹೇಗನ್ನಿಸ್ತು ನಿಮಗೆ? ಬಸವ ಟಿವಿ ಬಗ್ಗೆ ಏನು ಹೇಳ, ಹೆಮ್ಮೆಯ ವಿಷಯನ ಅದು. ಒಣಗುವ ಮರದಂತಲ್ಲ ಶರಣರ ಅನುಭವದ ವೃಕ್ಷ, ಬತ್ತುವ ನದಿ ಅಂತಲ್ಲ ಶರಣರ ಅನುಭವದ ವೃಕ್ಷ ಅನ್ನುವಂಥ, ಅವ್ರು ಬತ್ತಂಗಿಲ್ಲ ಒಣಗಂಗಿಲ್ಲ. ತುಂಬಾ ಸರಿಯಾಗಿ ಹೇಳಿದ್ರಿ ನೀವು. ಅಂಥದ್ದು ಯಾವುದೆಲ್ಲ ಸಂಸ್ಕಾರದ ಬೆಳಕಂತ ಎಲ್ಲರ ಮನೆಯಲ್ಲೇ ಬಿತ್ತುತ್ತಾರೆ. ಜಗತ್ತಿನ ತುಂಬ ಹರಡಲಿ, ಅದು ತುಂಬ ಮುಂದುವರಿಲಿ, ಎಲ್ಲರ ಅಜ್ಞಾನದಿಂದ ಸುಜ್ಞಾನ ದಾರಿಗೆ ಬರಲಿ ಅನ್ನೋದೇ ನಮ್ಮ ಉದ್ದೇಶ. ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ಚಾನೆಲ್ನವ್ರಿಗೆ ಎಲ್ಲರಿಗೂ, ನಿಮಗೂ ಎಲ್ಲರಿಗೂ ಧನ್ಯವಾದಗಳು ಮತ್ತು ಶರಣಾರ್ಥಿಗಳು. ಧನ್ಯವಾದಗಳು. ನಮ್ಮ ಈ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಒಂದು ವಿಶಿಷ್ಟ ರೀತಿಯ ಬಹಳ ಪೌಷ್ಟಿಕಾಂಶ ಉಳ್ಳ ಒಂದು ಸಾಸಿವೆ ಬುತ್ತಿಯನ್ನ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ಧನ್ಯವಾದಗಳಮ್ಮ. ಶರಣಾರ್ಥಿ. ನೋಡಿದ್ರಲ್ಲ ವೀಕ್ಷಕರೇ, ಉತ್ತರ ಕರ್ನಾಟಕ ಶೈಲಿಯ ಸಾಸಿವೆ ಬುತ್ತಿಯನ್ನ ಮಾಡುವುದು ಹೇಗೆ ಅಂತ. ಬಹಳ ಪೌಷ್ಟಿಕಾಂಶ ಉಳ್ಳ ಹಾಗೂ ಬಹಳ ರುಚಿಯುಳ್ಳ ಒಂದು ಅನ್ನ ಇದು. ಬುತ್ತಿ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ಅನ್ನ ಅಂತ ಹೇಳ್ತಾರೆ. ಇದನ್ನ ನೀವು ಮನೆಯಲ್ಲಿ ಮಾಡಿ ನೋಡಿ. ಯಾಕಂತ ಹೇಳಿದ್ರೆ ಯಾವಾಗ್ಲೂ ಚಿತ್ರಾನ್ನ ತಿಂತೀರಾ, ಪಲಾವ್ ತಿಂತೀರಾ, ಬೇರೆ ಬೇರೆ ರೈಸ್ ಅನ್ನ ನೀವು ಮಾಡ್ತಾ ಇರ್ತೀರಾ. ಹಾಗೆ ಇದರಲ್ಲಿ ಏನಂತ ಅಂದ್ರೆ ಒಂದು ಬೆಳ್ಳುಳ್ಳಿ ಇದೆ, ನಿಮ್ಗೆ ಒಂದು ಶುಂಠಿ ಹಾಕಿದ್ದಾರೆ, ಅಥವಾ ನಿಮ್ಗೆ ಎಳ್ಳು ಹಾಕಿರ್ತಾರೆ ಅಂತ ಒಂದೊಂದು ಒಳ್ಳೆಯ ಪದಾರ್ಥವನ್ನ ನೀವು. ಶರಣಾರ್ಥಿ.
बसवलिङ्गाय नमः।